ಸೊ ಹೇ ಗೈಸ್, ಮನಿ ಟಾಕ್ಸ್ ವಿತ್ ಯು ಎವ್ರಿ ಡೇ ಅಂಡ್ ಎವ್ರಿ ಸೆಕೆಂಡ್ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವಾಗ ಏನಂತಂದರೆ ನಂದು ಯೂಟ್ಯೂಬ್ ಹೆಸರು ಕೂಡ ಚೇಂಜ್ ಆಗೈತೆ. ಯಾಕಂದರೆ ಹಳೆ ಅಕೌಂಟು ಇತ್ತು ನಂದು, ಏನಂತಂದರೆ ಗಿಲ್ಟ್ ಲೈವ್ ಆ್ಯಂಡ್ ಬ್ಲಾಗ್ಸ್ ಕನ್ನಡ ಅಂತ. ಅಂದರೆ ನಾನು ಗೇಮಿಂಗ್ ಕೂಡ ಮಾಡ್ತಾಯಿದ್ದೆ, ಪಬ್ಜಿ ವ್ಲಾಗ್ಸ್ ಕೂಡ ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಓಡಿರೋವು, ಅಂದರೆ ತುಂಬ ಚೆನ್ನಾಗಿ ಮಾಡಿರೋದು ಇತ್ತು ಅದರಲ್ಲಿ. ಸೊ ಅದೇನಾಯಿತು ಅಂತಂದರೆ ಗೂಗಲ್ ಅಕೌಂಟ್ ಸ್ವಲ್ಪ ಏನೋ ಇಶ್ಯೂ ಆಯಿತು, ಯಾರೋ ಕದ್ಬಿಟ್ರು. ಪರವಾಗಿಲ್ಲ, ಚೆನ್ನಾಗಿರಲಿ ಅವರು. ಬನ್ನಿ ಗೈಸ್, ಸೊ ಅದಕ್ಕೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೈಸ್, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೈಸ್. ಇವಾಗ ಎಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು ಸಿಗೋಣ. ಫುಲ್ಲು ಎಲ್ಲ ನೀಟಾಗಿ ಎಲ್ಲ ಒರೆಸಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿ ನೋಡಿ ಗೈಸ್. ಕಡ್ಡಿ ಹಂಚಿದ್ದೀನಿ, ಎಲ್ಲ ನೀಟಾಗಿ ಪೂಜೆ ಮಾಡಿರಿ ಗೈಸ್. ಕಡ್ಡಿ ಹಂಚಿ ಹೊಗೆ ಕಾಣಿಸ್ತಾ ಇದೆಯಾ? ಇಲ್ಲ, ನೀಟಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಗಮ್ ಅಂತೈತೆ ಗೈಸ್, ಗಮ್ ಅಂತೈತೆ ಸ್ಮೆಲ್ಲು. ಪೂಜೆ ಮಾಡಿದ್ದೀನಲ್ಲ ಸಾಂಬ್ರಾಣಿ ಕಡ್ಡಿದು, ಅದ್ರದ್ದು ಗೈಸ್ ಗಮ್ ಅಂತ ಐತೆ. ಸೊ ಗೈಸ್, ಇವಾಗ ನನ್ನ ಫೋನು ಸಿಸ್ಟಮ್ ಅಪ್ಡೇಟ್ ಬಂದೈತೆ. ಅದು OS ಮಾತ್ರ ಚೇಂಜ್ ಆಗ್ತಾ ಇಲ್ಲ. ತಿಂಗಳ ಇಲ್ಲ ವಾರಕ್ಕೊಂದ್ಸತಿ 2 ಸತಿ ಅಪ್ಡೇಟ್ ಬರ್ತಾನೆ ಇರ್ತೈತೆ ಗುರು ಒನ್ ಪ್ಲೇಸಲ್ಲಿ. ನಂಗಂತೂ ಅಪ್ಡೇಟ್ ಮಾಡಿ ಸೈಕ ಹೋಗ್ಬಿಟ್ಟಿದ್ದೀನಿ, ಹಂಗಾಗೈತೆ ಗೈಸ್. ಸೊ ಇವಾಗ ಒಂದು ಅಪ್ಡೇಟ್ ವರ್ಷನ್ ಬಂದೈತೆ, ಅದನ್ನು ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಸೊ ವೇಟ್ ಆ್ಯಂಡ್ ವಾಚ್ ಗೈಸ್. ಆಲ್ ಓಕೆ ಗೈಸ್. ಇಫ್ ವಿ ಸ್ಪೆಂಡ್ ಮನಿ ಟುಡೇ ವಿ ಕ್ಯಾನ್ ಗೆಟ್ ಮನಿ ಟುಮಾರೋ. ಅಷ್ಟೇ ಗೈಸ್, ಜಸ್ಟ್ ಬಿ ಸ್ಮೈಲಿಂಗ್ ಇವನ್ ಇನ್ ಪೇಯ್ನ್ ಅಲ್ವಾ? ಬನ್ನಿ ಗೈಸ್, ಇವಾಗ ಇದು ಕರೆಂಟ್ ಇಲ್ಲ, ಪ್ಲಗ್ ಎಲ್ಲ ಕಿತ್ತಾಕ್ಬಿಟ್ಟವ್ರಿ ಗೈಸ್. ರಾತ್ರಿ ಇದೆಲ್ಲ ಇದಾಗಿತ್ತು ನೋಡಿ, ಎಲ್ಲ ಕಲೆಕ್ಷನ್ ಕಿತ್ತಾಕ್ಬಿಟ್ಟವ್ರು. ನಂಗೆ ಒಂದು ಅರ್ಥ ಆಗ್ತಾಯಿಲ್ಲ, ಅದಕ್ಕೆ ಅವ್ರು ಬರಲಿ ಅಂತ ಕಾಯ್ಕೊಂಡಿದ್ದೀನಿ ಗೈಸ್. ಅಷ್ಟೊತ್ತಿಗೆ ಸ್ವಲ್ಪ ವರ್ಕೌಟ್ ಮಾಡೋಣ ಗೈಸ್. ನೋಡಿ ಗೈಸ್, ನನ್ನ ಡಂಬಲ್ಲು ಇದು ಏನೋ ಲಾಕುಗಳು ಇರಲಿಲ್ಲ, ಅದಕ್ಕೆ ವೈರ್ ಕಟ್ಬಿಟ್ಟೆ. ಏನಾಗಲ್ಲ ಬಿಡಿ ಗೈಸ್, ಎಲ್ಲ ನಮ್ಮದೇ. ಬಿಡಿ ಗೈಸ್, ಹಿಂಗೆ ಮಾಡ್ತಾ ಆಮೇಲೆ ಸಿಗ್ತೀನಿ ಗೈಸ್. ಸೊ ವೇಟ್ ಆ್ಯಂಡ್ ವಾಚ್. ನಾನು ಯಾವತ್ತಾದ್ರೂ ಸ್ಯಾಡ್ ಆಗಿರ್ಬೇಕಾದ್ರೆ ಅಥವಾ ತುಂಬ ಖುಷಿ ಆಗಬೇಕಾದ್ರೆ ಏನಾದರೂ ಒಂದೊಂದು ಬರೀತಾ ಇರ್ತೀನಿ. ಹಂಗೆ ಒಂದು ಅರ್ಧ ಬುಕ್ವರೆಗೂ ಹಾಡುಗಳನ್ನೇ ಬರ್ದಿದ್ದೀನಿ. ಅಂದರೆ ರ್ಯಾಪ್ ಸಾಂಗ್ಸ್ ಅಂದರೆ ನಂಗೆ ಚಿಕ್ಕ ವಯಸ್ಸಿಂದನೂ ಇಷ್ಟ. ಸೊ ಬರ್ದಿದ್ದೀನಿ. ಇಲ್ಲೂ ಹಂಗೆ ಆಫೀಸಲ್ಲಿ ಕುತ್ಕೊಂಡು ಇಷ್ಟು ಬರ್ದಿದ್ದೀನಿ ಗೈಸ್, ನೋಡ್ರಿ ಇಷ್ಟು ಬರ್ದಿದ್ದೀನಿ. ಸೊ ಅದನ್ನು ಇವಾಗ ಆಡ್ತೀನಿ. ಸ್ವಲ್ಪ ಲೋಕಲ್ ವಾಯ್ಸ್ ಇದೆ, ಹೆಂಗೈತೆ ಅಂತ ಹೇಳ್ರಿ ಆಯಿತಾ, ಕಮೆಂಟ್ ಮಾಡಿ ತಿಳಿಸ್ರಿ ಆಯಿತಾ. ಸೊ ಗೈಸ್, ಯಾರು ಬೈಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಒಂಥರ ಇದು ಲೋಕಲ್ ಭಾಷೆ ಇರ್ತಿದೆ, ಅಂದರೆ ಹಳ್ಳಿ ಭಾಷೆ. ತಿಕ್ಕ ಉರ್ಸೋದೆ ನಂಗೆ ಕೆಲಸ ಸಾರಿ ಗೈಸ್, ವೆಯ್ಟ್ ಅ ಸೆಕೆಂಡ್. ತಿಕ್ಕ ಉರ್ಸೋದೆ ನಂಗೆ ಕೆಲಸ ಹುಡ್ಕೊಂತ ಇರ್ಬೇಕು, ಬೇರೆ ಆಪ್ಷನ್ನೇ ನಿಮಗೆ ಇಲ್ಲ. ಗೆದ್ಬಿಟ್ಟು ಉರ್ಸ್ತೀನಿ ನಾ ಜಾಸ್ತಿನೇ ನಿಮಗೆ ಎಲ್ಲ. ರೆಡಿ ಆಗಿಬಿಡ್ರಿ ಐಸ್ ಕ್ಯೂಬ್ ಬಿಟ್ಕೊಂಡು ಇವಾಗಲೇ ನೀವು ಎಲ್ಲ. ಕಾಲು ಎಳೆಯೋಕ್ಕಂತ ಬಂದ್ರಿ, ಗೆದ್ದು ತೋರಿಸಿದಕ್ಕೆ ತಿಕ್ಕ ಹುರ್ಕೊಂಡ್ರಿ. ಬರೀ ಸ್ಯಾಂಪಲ್ಗೆ ಹಿಂಗೆ ಆಗೋದ್ರಿ, ಫುಲ್ ಕೊಟ್ಟಿದ್ರೆ ಇನ್ನಂಗೆ ಆಗ್ತಿದ್ರಿ. ಅವತ್ತೇ ಹೇಳಿದ್ದೆ ನಿಮಗೆ ಎಲ್ಲ, ಕಾಲಲ್ಲೇ ಹೊಸ್ಕಾಗ್ತೀನಿ ನಿಮ್ಮನ್ನ ಎಲ್ಲ. ನಾನು ಗೆಲ್ಬೇಕಂತ ಡಿಸೈಡ್ ಮಾಡಿದ್ದಾದ್ಮೇಲೆ ಅವನ್ ಅಡ್ಡ ಬಂದರೂ ಬಿಡೋದಿಲ್ಲ. ನಾನು ಗೆಲ್ಬೇಕು, ದಾರಿಲಿ ಕಾಲು ಹೇಳೋರು ಬಿಟ್ರೆ ಇನ್ನೇನು ಇರೋದಿಲ್ಲ. ನಾನು ಗೆಲ್ಬೇಕು, ನಿಮ್ಮನ್ನ ತುಳ್ಕೊಂಡೆ ಹೋಗ್ತೀನಿ, ಬೇರೆ ಆಪ್ಷನ್ನೇ ನನಗೆ ಇಲ್ಲ. ನಾನು ಗೆಲ್ಬೇಕು, ಗೆಲ್ತೀನಿ, ಗೆಲ್ತಾನೆ ಇರ್ತೀನಿ, ಅದೇ ನನ್ನ ಗುರಿ ಅಲ್ವಾ. ನಾನು ಗೆಲ್ಬೇಕು, ಗೆಲ್ಲೋದು ಬಿಟ್ಟು ನನಗೆ ಆಪ್ಷನ್ನೇ ಬೇರೆ ಇಲ್ಲ. ನಾನು ಗೆಲ್ಬೇಕು, ನಿಮ್ಮನ್ನ ತುಳಿತೀನಿ, ನನಗೆ ಇನ್ನೇನು ಕಾಣಿಸೋದಿಲ್ಲ. ನಾನು ಗೆಲ್ಬೇಕು. ಸೊ ಗೈಸ್, ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ ಗೈಸ್. ಚೆನ್ನಾಗಿದ್ರೆ ಒಂದು ಲೈಕು, ಸಬ್ಸ್ಕ್ರೈಬು, ಹಿಂಗೆ ಒಂದು ಬೆಲ್ಲೈಕನ್ನು ಹಿಂಗೆ ಎಲ್ಲ ಮಾಡಿಬಿಟ್ಟು ಹೋಗ್ಬಿಡ್ರಿ ಗೈಸ್ ಸ್ವಲ್ಪ. ಸೊ ಗೈಸ್, ಹಂಗೆ ಸಪೋರ್ಟ್ ಮಾಡ್ತಾಯಿರ್ರಿ. ನಾನು ಹಂಗೆ ಇನ್ನೊಂದು ಸ್ವಲ್ಪ ಹಾಡುಗಳನ್ನ ಬರೀತೀನಿ. ಸೊ ಅದನ್ನು ಇನ್ನೊಂದು ಸ್ವಲ್ಪ ಬರಿಬೇಕು ಅಂದ್ಕೊಂಡಿದ್ದೀನಿ. ಇಷ್ಟು ಬರೆದು ಇಲ್ಲಿವರೆಗೂ ಬರೆದಿದ್ದೀನಿ. ರಿಟರ್ನ್ ಬೈ AMC ಹರ್ಷ ವ್ಲಾಗ್ಸ್. ಸೊ ಇಲ್ಲಿವರೆಗೂ ಬರೀಬೇಕು ಅಂದ್ಕೊಂಡಿದ್ದೀನಿ ಗೈಸ್. ನೋಡಿ ಇಷ್ಟು ಬರೆದಿದ್ದೀನಿ, ಇಲ್ಲಿವರೆಗೂ ಬರೀಬೇಕು ಅಂದ್ಕೊಂಡಿದ್ದೀನಿ. ಇದಾದಮೇಲೆ ಇದು ಒಂದು ವಿಡಿಯೋ ಮಾಡಿ
ಅದನ್ನು ಇನ್ಸ್ಟಾಗ್ರಾಮ್ಗೆ ಆಲ್ರೆಡಿ ಒಂದು ಸಾಂಗ್ ಪೂರ್ತಿ ಆಡಿದ್ದೀನಿ ಗೈಸ್ ಇನ್ಸ್ಟಾಗ್ರಾಮಲ್ಲಿ ಪಾರ್ಟ್ 1 ಪಾರ್ಟ್ 2 ಹಾಕಿದ್ದೀನಿ. ಸೊ ಅದು ಚೆನ್ನಾಗಿರಲಿಲ್ಲ. ಸೊ ಅಂದರೆ ವ್ಯೂಸ್ ಎಲ್ಲ ಬಂದೈತೆ. ಸೊ ಕಮೆಂಟ್ಸ್ ಆಗಲಿ ಚೆನ್ನಾಗಿದೆ ಅಂತ ಯಾರೂ ಹೇಳಿಲ್ಲ ಗೈಸ್, ಪರವಾಗಿಲ್ಲ, ಇನ್ನು ಬರೆಯೋಣ. ಸೊ ಐ ವಿಲ್ ಟ್ರೈ ಗೈಸ್, ಬಟ್ ಐ ನೆವರ್ ಗಿವ್ ಅಪ್. ಇಫ್ ಐ ಆಮ್ ಆಲ್ಸೋ ಫೇಲ್, ಬಟ್ ಐ ಟ್ರೈ ಆಲ್ವೇಸ್. ನಂಗೆ ಟ್ರೈ ಮಾಡೋದು ಬಿಟ್ಟರೆ ಇನ್ನೇನು ಬರಲ್ಲ ಗೈಸ್. ನಾನು ಗೆಲ್ತೀನೋ ಬಿಡ್ತೀನೋ ಸೆಕೆಂಡ್ರಿ, ಬಟ್ ಐ ಟ್ರೈ ಎವ್ರಿ ಡೇ. ದಟ್ಸ್ ಮೈ ಹಾಬಿ ಗೈಸ್. ಸೊ ಐ ವಿಲ್ ಬಿ ಸ್ಮೈಲಿಂಗ್ ಆ್ಯಂಡ್ ಟ್ರೈಯಿಂಗ್ ಎವ್ರಿ ಡೇ ಆ್ಯಂಡ್ ಎವ್ರಿ ಸೆಕೆಂಡ್, ಎವ್ರಿ ಅವರ್, ಎವ್ರಿ ಮಿನಿಟ್, ಎವ್ರಿ ಇಯರ್ ಎಲ್ಲ. ಸೊ ಗೈಸ್ ಫೈನಲಿ ಕಂಪ್ಯೂಟರ್ ಆನ್ ಆಗಿದೆ, ಅಂದರೆ ಕರೆಂಟ್ ಬಂದಿದೆ. ಸೊ ನೋಡಿ ಗೈಸ್, ಕರೆಂಟ್ ಆನ್ ಆಗಿದೆ, CPU ಓಡ್ತಾ ಇದೆ, ಕಂಪ್ಯೂಟರ್ ಆನ್ ಆಗಿದೆ, ಎಲ್ಲ ಬಂದಿದೆ ಇವಾಗ. ಸೊ ಹಂಗೆ ಗೈಸ್ ನೋಡಿ, ಹಾಡು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೆ. ಒಂದು ಸ್ವಲ್ಪ ಒಂದು 2 ಲೈನ್ ಬರೆದೆ, 1 2 3 4 5 ಲೈನ್ ಬರ್ದಿದ್ದೀನಿ ಗೈಸ್. ನೋಡೋಣ ಇನ್ನೂ ಎಷ್ಟು ಬರಿಬೋದು ಅಂತ. ಆದಷ್ಟು ಟ್ರೈ ಮಾಡ್ತೀನಿ ಚೆನ್ನಾಗಿ ಕೊಡೋದಕ್ಕೆ ಸಾಂಗು ಅಂತ ಹೇಳ್ತಾ ಮತ್ತೆ ಹೊರಗಡೆ ಹೋಗಬೇಕು ಆಮೇಲೆ. ಸೊ ಆಮೇಲೆ ಸಿಗೋಣ ಗೈಸ್, ವೇಟ್. ಸೊ ಗೈಸ್ ಇವಾಗ ಒಳಗಡೆ ಇದ್ದೆ, ಆಚೆ ಬಂದು ನೋಡಿದ್ರೆ ಏನು ಕಾಣಿಸ್ತು ಗೊತ್ತಾ? ಚೆಕ್ ದಿಸ್ ಔಟ್ ಗೈಸ್, ಫೋರ್ಡ್ ರೇಸ್ ಟ್ರ್ಯಾಕ್ ಗಾಡಿ ನೋಡಿ ಗೈಸ್. ಓನರು ಹೇಗ್ತಾವನೆ, ಸೌಂಡ್ ನೋಡೋಣ ಗೈಸ್ ಹೆಂಗೆ ಬರ್ತೈತೆ ಅಂತ. ಫೋರ್ಡ್ ಗೈಸ್. ಗೈಸ್ ಈ ಇಲ್ಲೈತಲ್ಲ ಈ ಗೇಟು, ಈ ವಿಲ್ಲಾದಲ್ಲಿ ಒಂದು ಅದು ಮಸ್ಟಾಂಗ್ ಥರ ಒಂದು ಮಾಡ್ಸೋನು. ಹೆಂಗಂದರೆ ಎಲೆಕ್ಟ್ರಿಕ್ ಗಾಡಿನ ಕನ್ವರ್ಟ್ ಮಾಡಿಸಿರೋದು. ನಂಬರ್ ಪ್ಲೇಟ್ ಎಲೆಕ್ಟ್ರಿಕ್ಕು, ಗಾಡಿ ಎಲೆಕ್ಟ್ರಿಕ್ಕು, ಒಂದು ಸಿಂಬಲ್ ಇಲ್ಲ, ಸೌಂಡ್ ಇಲ್ಲ ಗೈಸ್. ಯಾಕಂದರೆ ಇದು ಬೆಂಗಳೂರಲ್ಲ, ಪೊಲೀಸರು ಹಿಡಿದು ಬಿಡ್ತಾರೆ. ಸೊ ಗೈಸ್ ನೋಡಿದ್ರಲ್ಲ ಫೋರ್ಡು, ಇಂಥ ಗಾಡಿಗಳು BMW ಬೆನ್ಸು ಎಲ್ಲ ಜಾಸ್ತಿ ಓಡಾಡ್ತವೆ ಗೈಸ್ ಈ ದಾರಿನಲ್ಲಿ. ಇವಿ ಕ್ರೇಜ್ ಇರುತ್ತೆ ಈ ದಾರಿನಲ್ಲಿ. ಬೆಳಗ್ಗೆ ಬಂದುಬಿಟ್ಟು BMW ನೋಡ್ಬೋದು, ಮರ್ಸಿಡೀಸ್ ನೋಡ್ಬೋದು, ಮತ್ತು ಒಂಥರ ರೇಸ್ ಟ್ರ್ಯಾಕ್ ಗಾಡಿಗಳು, ನಿಂಜಾ ಸಮಥಿಂಗ್. ನಿಂಜಾ ಅಷ್ಟೊಂದು ನಂಗೆ ಕ್ರೇಜ್ ಇಲ್ಲ ಗಾಡಿಗಳ ಬಗ್ಗೆ. RX ಗಾಡಿಗಳಲ್ಲಿ RX ಒಂದೇ ಗೈಸ್ ಕ್ರೇಜ್ ಇರೋದು. ಸೊ ಒಳ್ಳೊಳ್ಳೆ ಕಾರ್ಗಳು ಓಡಾಡ್ತವೆ ಗೈಸ್. ಇದು ಬಿಟ್ಬಿಡಿ ಶಿಫ್ಟ್ ಎಲ್ಲ. ಸೊ ನೋಡಿ ಅಲ್ಲಿ ಬಂತು ಟೊಯೋಟಾ ಕಂಪ್ನಿದು ಮಹೇಂದ್ರ. ಸೊ ಈ ಥರ ಒಂಥರ ಕದರಾಗಿಡೋ ಗಾಡಿಗಳು ಜಾಸ್ತಿ ಓಡಾಡ್ತವೆ ಗೈಸ್. ಸೊ ಅದಕ್ಕೆ ನಂಗೆ ಈ ರೋಡ್ ಜಾಸ್ತಿ ಇಷ್ಟ. ಅವಾಗ ಬಂದು ನೋಡ್ತಾ ಇರ್ತೀನಿ. ನೀವು ಅಂದ್ಕೊಂಡು ಏನಪ್ಪ ಇವನು ಹಿಂಗಂತ ನೋಡಿದ್ರೆ ಲಾರಿ ಟೆಂಪೋ ಬರ್ತೈತೆ ಅಂತ. ಸೊ ಗೈಸ್ ಅಂದರೆ ಅವಾಗ ಓಡಾಡುತ್ತೆ. BMW ಜಾಸ್ತಿ ಓಡಾಡ್ತೈತೆ ಗೈಸ್ ಹೇಳ್ಬೇಕಂದ್ರೆ. ಇಲ್ಲಿ BMW ಮತ್ತು ಒಳ್ಳೊಳ್ಳೆ ಗಾಡಿಗಳು ಜಾಸ್ತಿ ಓಡಾಡ್ತೈತೆ. ಸೊ ಗೈಸ್ ಆಚೆ ಹೋದಾಗ ಸಿಗೋಣ. ಮತ್ತು ನಾನು ಗೂಗಲಲ್ಲಿ ಫೋಟೋಸ್ ಸೇವ್ ಮಾಡಿದ್ದೆ, ಅದು ಕೂಡ ಬರ್ತಾಯಿಲ್ಲ. ಸೊ ಅದ್ರದ್ದು ಒಂದು ವಿಡಿಯೋ ನೋಡ್ತಾ ಇದ್ದೆ, ಹಂಗೆ ಈಚೆ ಬಂದೆ ನೋಡೋಣ ಅಂತ ಫೋಟೋ ಕಾಣಿಸು. ಸೊ ಹಂಗೆ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಸೊ ಆ ವಿಡಿಯೋ ನೋಡಿ ಫೋಟೋಸ್ ಎಲ್ಲ ರಿಕವರ್ ಮಾಡ್ಕೊಂಡು ಫೋನ್ಗೆ, ಆಮೇಲೆ ಮುಂದೆ ನೋಡೋಣ ಗೈಸ್. ಸೊ ಗೈಸ್ ಇವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ಆಫೀಸಲ್ಲಿ ಊಟ ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. 10 ಗಂಟೆ ಆಗೋಯ್ತು. 10 ಗಂಟೆ ಅಲ್ಲ, 9:30 10 ಗಂಟೆ ಆತ ಬಂತು ಅಂದ್ಕೊಳ್ರಿ. ಸೊ ಇವಾಗ ಊಟ ತಿನ್ನೋಕೆ ಹೋಗ್ತಾ ಇದ್ದೀನಿ ನೋಡ್ರಿ ಗೈಸ್. ನಡ್ಕೊಂಡು ದಾರಿನಲ್ಲಿ ಗಾಡಿ ಬೇಡ ಅಂತ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್, ಏನು ಮಾಡೋರೆ ಊಟ ಅಂತ ನೋಡಿಕೊಂಡು ಸಿಗೋಣ. ಸೊ ಗೈಸ್ ಫೈನಲಿ ಊಟಕ್ಕೆ ಕುತ್ಕೊಂಡಿದ್ದೀನಿ. ಬಸ್ಸಾರು ಮಾಡಿದ್ದಾರೆ ಗೈಸ್. ಬಸ್ಸಾರು ಟ್ರೈ ಮಾಡೋಣ. ಆಲ್ರೆಡಿ ಟ್ರೈ ಮಾಡಿಬಿಟ್ಟಿದ್ದೀನಿ ಗೈಸ್, ಮರ್ತೋಗ್ಬಿಟ್ಟೆ ವಿಡಿಯೋ ಮಾಡೋದು. ತುಂಬ ಹೊಟ್ಟೆ ಹಸಿತೈತ್ತು. ಸೊ ಗೈಸ್ ಇವಾಗ ಟ್ರೈ ಮಾಡೋಣ. ಸಕ್ಕತ್ತಾಗೈತೆ ಗೈಸ್, ಈ ಥರ ಹುಳಿ ಚೆನ್ನಾಗೈತೆ. ಸೊ ಗೈಸ್ ತಿನ್ಬಿಟ್ಟು ಸಿಗೋಣ ಗೈಸ್. ಸೊ ಗೈಸ್ ಫೈನಲಿ ಊಟ ಎಲ್ಲ ತಿಂಡಿದ್ದು ಮುಗಿಸಿ ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್ ಹೋಗೋಣ. ಹಿಂಗೆ ತುಂಬಕ್ಕೆ ಬಿಟ್ಟವ್ರೆ. ಗೈಸ್ ಹುಡುಗಿರನ್ನು ನೋಡ್ರಿ ಗೈಸ್, ಹಿಂಗವ್ರೆ ಚೀನಾದವರು, ಚೀನಾ ಜಪಾನ್ ಕಡೆಯವರು ಗೈಸ್. ಇವರು ನಾವು ತೊಗೊಂಡೋಗ್ಬಿಡೋಣ ಬೇಗ, ಇವ್ರಸೆಲ್ಲ ಸರಿ ಇರೋಲ್ಲ.
ಚಿಕ್ಕು ಸಿಲಿಂಡರ್ ಇಲ್ಲಪ್ಪ ಚಿಲ್ಡ್ರೆ ಕಸ್ ಅಲ್ಲೇ ನೋಡಿ ಅವನ ಲೇಬರ್ ಸೈಡ್ ಆಂಟಿ ಒಂದು ಮೈಸೂರು ಪಾಕು ಬರ್ತಾನೆ ಇಲ್ಲಲ್ಲ ಆಂಟಿ ಅಷ್ಟೇ ತಿರ್ಸೋದಲ್ಲ ಅದು ಇಡ್ಲಿ ಬಿಡಿ ಅಲ್ಲಿ ಇಟ್ಟಿದ್ದೀನಿ ಆಂಟಿ 5 ರೂಪಾಯಿ ಗೈಸ್ ಫೈನಲಿ ಮೈಸೂರು ಪಾಕ್ ತೊಗೊಂಡು ಹೋಗ್ತಾ ಇದ್ದೀನಿ ಗೈಸ್ ಒಂಥರ ಮೈಸೂರು ಪಾಕ್ ತಿನ್ನೋದ್ರಲ್ಲಿ ಖುಷಿ ಇದೆ ಬನ್ನಿ ಗೈಸ್ ಇವಾಗ ಹೋಗೋಣ ಸ್ಟುಡಿಯೋ ಹತ್ರ ಸಿಗೋಣ ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಹೋಗ್ತೀನಿ ಹೋಗ್ಬಿಟ್ಟು ಸಿಗೋಣ ಗೈಸ್ ನಾನು ಸ್ಟುಡಿಯೋದಿಂದ ಇಲ್ಲಿಗೆ ಬಂದೆ ಸ್ವಲ್ಪ ಅರ್ಜೆಂಟ್ ಇತ್ತು ಹಂಗೆ ಬಂದುಬಿಟ್ವಿ ಅಣ್ಣ ಪೆಟ್ರೋಲ್ ಹಾಕ್ಸ್ಕೊಂಬರಕ್ಕೆ ಹೋಗಿದ್ದಾರೆ ನಾನಿಲ್ಲಿ ನಂದು ಡಿಸ್ಪ್ಲೇ ಎದ್ಬಿಟ್ಟಿತ್ತಲ್ಲ ಅದಕ್ಕೆ ಗಾಡಿನಾಗ ಬರಬೇಕಾದ್ರೆ ವ್ಲಾಗ್ ಮಾಡೋದಕ್ಕಾಗಲಿ ಇಲ್ಲಿ ಬಂದೆ ಗಮ್ ಹಾಕ್ಸ್ಕೊಳೋಣ ಅಂತ ಈ ಅಂಗಡಿಗೆ ಇಲ್ಲಿ ಗಮ್ ಹಾಕಲ್ಲ ನಾವು ಅಂತ ಅಂದ್ಬಿಟ್ರು ಗೈಸ್ ಅದಕ್ಕೆ ಇವಾಗ ನೋಡಿ ಗೈಸ್ ಬರ್ತೈತೆ ಗಾಡಿ ಹಿಡಿಯೋ ಇದೆ ಈ ಟಿಯೋನೇ ಬರ್ತಾ ಇರೋದು ಇಲ್ಲೈತಲ್ಲ ಈ ಟಿಯೋ ಓಕೆ ಗೈಸ್ ಇವಾಗ ನೆಕ್ಸ್ಟ್ ಯಾವುದಾದ್ರೂ ಫೋನ್ ಅಂಗಡಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಸಿಗೋಣ ಗೈಸ್ ಇಲ್ಲೆಲ್ಲ ಫ್ರೀ CC ಕ್ಯಾಮ್ರಾ ಫಿಟ್ ಮಾಡಿಬಿಟ್ಟು ಇವಾಗೆಲ್ಲ ತೊಳ್ಕೊಂಡು ಎಲ್ಲ ಎತ್ತಿಟ್ಕೊತಾ ಇದ್ದೀರಿ ಆ ಹೆಣ್ಕೇನಿಲ್ಲ ಬಿಡು ನೀನು ನೋಡಿದವರೆಲ್ಲ ಕಮೆಂಟ್ ಹಾಕ್ತಾರೆ ಬ್ರೋ ಹೆಣ್ಣು ನಂಬರ್ ಕೊಡು ಅಂತ ಗೈಸ್ ಇವಾಗ ಇನ್ನೊಂದು ಕಡೆ ಹೋಗ್ಬಿಟ್ಟು CC ಕ್ಯಾಮ್ರಾ ಫಿಟ್ ಮಾಡಿ ಆಮೇಲೆ ಮತ್ತೆ ಸ್ಟುಡಿಯೋ ಹೋಗೋಣ ಗೈಸ್ ಇದೇ ಗಾಡಿನಲ್ಲಿ ಹೋಗೋದು R15 ನೋಡ್ರಿ ಗೈಸ್ ವೈಟ್ ಸ್ಕಿನ್ ಗರ್ಲ್ ಅಂತ ಗೈಸ್ ಫುಲ್ ಸ್ಮೋಕ್ ಗಾಡಿ ಗೈಸ್ ಎಕ್ಸಾಸ್ಟ್ ನೋಡ್ರಿ ಗೈಸ್ ಬಟ್ ಐ ಡೋಂಟ್ ಲೈಕ್ R15 ಗೈಸ್ ಆದರೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಗೈಸ್ R15 ಲವರ್ಸ್ ಕಮೆಂಟ್ ಮಾಡಿರಿ ನೋಡಿ ಧೂಳಾಗ ಹೋಗ್ಬಿಟ್ಟಿದೆ ಫುಲ್ ಕ್ರೇಜಿ ಮಾಡ್ಕೊಂಡಿದ್ದಾರೆ ಗೈಸ್ ಹೊಸ ಗಾಡಿ ಎಲ್ಲ ಪೂಜೆ ಮಾಡಿ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದಾರೆ ಎಲ್ಲ ಸ್ಟಿಕ್ಕರಿಂಗ್ ಮಾಡಿಸ್ತಾರೆ ಅನ್ಕೊತೀನಿ ಗೈಸ್ ಇಲ್ಲೆಲ್ಲ ಎಕ್ಸಾಸ್ಟ್ ಹಿಂಗೆ ಹೋಗ್ಬಿಡೈತಿ ನಮ್ಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಗೈಸ್ ಇದ್ರ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ ಕಾರ್ಗಳ ಬಗ್ಗೆ ಗೊತ್ತು ನಮ್ಮ ಫೇಮಸ್ ಆಗಿರೋ RX ಬಗ್ಗೆ ಗೊತ್ತು ಅಷ್ಟೇ ಡಾಕ್ ಸತೀಶ ಎಲ್ಲಾದ್ರೂ 99.9% ಹರ್ಷ ಅಂತಾನ ಗೈಸ್ ಇವಾಗ ಟೀ ಕುಡ್ದ್ಬಿಟ್ಟು ಹೊರಡೋದು ಗೈಸ್ ಇವ್ರ ಮನೆಗೆ ಅಂತ ಗೈಸ್ ಹೋಗೋದು ನೆಕ್ಸ್ಟ್ ಹೋಮ್ ಟೂರ್ ಹಾಗಾಯ್ತು ಮಾಡೋಣ ಅಣ್ಣ ನಿಮ್ದು ಮನೆದು ಹೋಮ್ ಟೂರು ಲಾಂಗ್ ಡ್ರೈವ್ ಹೋಗ್ಬೇಕಂದ್ರೆ ಜಸ್ಟ್ ಕಾಂಟ್ಯಾಕ್ಟಿಂಗ್ ನಂಬರ್ ಹೇಳ್ಬಿಡೋಣ ಸೀರಿಯಸ್ ಆಗಿ ಹಾಕ್ತೀನಿ 9632 ನಾನೇ ಹೇಳ್ತೀನಿ 96 ಯಾರಿಗಾದ್ರೂ ಡೇಟಿಂಗ್ ಬೇಕಾದ್ರೆ ಔಟಿಂಗ್ ಬೇಕಾದ್ರೆ ಡೇಟ್ಗೆ ಔಟಿಂಗು ಡೇಟಿಂಗ್ ಅಲ್ಲ ನೈಟ್ ರೈಡ್ ಎಲ್ಲದಕ್ಕೂ ಸಿಗ್ತಾರೆ ಸ್ಮೋಕಿ R15 ಇದೆ ನೋಡಿ ಹುಡುಗನ ಡ್ರೆಸ್ ಅಲ್ಲಿ ಹ್ಯಾಂಡ್ಸಮ್ ಗಾಯ್ ಯಾರು ಬೇಕಾದ್ರು ಏನ್ ಬೇಕಾದ್ರೆ ಮಾಡೋದು ಏನ್ ಬೇಕಾದ್ರೂ ಮಾಡ್ಬೋದು ನೈಟ್ ರೈಡ್ ಹಾಸನಾಗ್ ಹೋಗೋಣ ಅಂತ ಹೇಳ್ದ ಕೇಳ್ದೆ ರಾತ್ರಿ ಮನೆ ಬಿಟ್ಟು ಎಲ್ಕೊಂಡು ಹೋಗೋದು ಯಾರು ಹೇಳ್ಬಿಡು ಲೆಕ್ಕಾಚಾರ ಹೇಳ್ತಿರ ಹೌದಾ ನಮ್ದು ಬರ್ತದೆ ಹೊರ್ತೋರ್ಕೋತೀರ ಸಂತೋಷ ನೋಡ್ಕೊಂಬಂಗೆ ಹೌದು ಅವ್ರ ಮನೆಗೆನಾ ಬರ್ತೀನಿ ನೆಕ್ಸ್ಟ್ ಅಲ್ಲ ಅಣ್ಣ ಮದ್ವೆ ಗಾಯಿ ಡೇಟಿಂಗ್ ಗಾಯಿ ಇನ್ನು ಸಿಂಗಲ್ ಸ್ಟಿಲ್ ಬ್ಯಾಚುಲರ್ ಯಾರು ಬೇಕಾದ್ರೆ ಪ್ರಪೋಸ್ ಮಾಡಿ ಕಾತುರದಿಂದ ನೋಡ್ರಿ ಗೈಸ್ ಮುಖ ನೋಡ್ಕೊಂಬಿಡ್ರಿ ಕರೆಕ್ಟ್ ಆಗಿ ಕಮೆಂಟ್ ಮಾಡ್ರಿ ಯಾರಿಗಾದ್ರೂ ಬೇಕಂದ್ರೆ ಹುಲಿ ಇದು ಕಾಯ್ತಾ ಇದೆ ಕಾತುರದ ಹುಲಿ ಹೆವಿ ಎಕ್ಸ್ಪೀರಿಯನ್ಸ್
ಸ್ಮೋಕಿ ಆಡ್ ಕೇಳಪ್ಪ. ಸ್ಮೋಕಿ ಇನ್ಮೇಲೆ ಏಮಂತ ಅದು ಕರೆಯಲ್ಲ, ಸ್ಮೋಕಿ ಆರ್ಟ್ ಅಂತ ಕರಿತೀವಿ. ಸೊ ಗೈಸ್ ಫೈನಲಿ ಟೀ ಕುಡಿದ್ಬಿಟ್ಟು ಕಂಟೆಂಟ್ ಸಿಗಲ್ಲ ಬ್ರೋ. ಸೊ ಗೈಸ್ 4 ಜನ ಸ್ಮೋಕಿಯಲ್ಲಿ ಹೋಗ್ತೀವಿ. 4 ಜನ ಇವಾಗ ಸ್ಮೋಕೆ ಕುಳ್ಸಲ್ಲ ಅನ್ಕಂತೀನಿ ಅದ್ನು. ನಿನ್ ಬಿಟ್ರೆ ಇನ್ಯಾರು ಎಕ್ಸಲ್ಲ. ಹುಡುಗರ್ನ ಎಕ್ಸ್ಬೇಕಪ್ಪ. ಹುಡುಗಿನ್ ಮಾತ್ರ ಅಂತ ಎತ್ಸೋದು. ಸೊ ಗಾಯ್ಸ್ ಇವಾಗ ಟೀ ಕೊಟ್ಟರು, ಟೀ ಕುಡಿದ್ಬಿಟ್ಟು ಮತ್ತೆ ಇವಾಗ ತಿರ್ಗಾ ಹೊರಡ್ತಾ ಇದ್ದೀವಿ ಗೈಸ್. ಆವಾಗ ಹೇಳಿದೆ ಹೋಗೋಕ್ಕಾಗಲಿಲ್ಲ, ಟೀ ಕೊಟ್ಟರು. ಟೀ ಚೆನ್ನಾಗಿತ್ತು ಗೈಸ್. ಸ್ವಲ್ಪ ಏನಂದರೆ ಚೋಚಿಲ್ಲ, ಅಂದರೆ ಅದು ಟೀ ಸೊಪ್ಪೆಲ್ಲ ಅಲ್ಲೇ ಇರುತ್ತಲ್ಲ ಅದನ್ನು ಚೋಚಿಲ್ಲ ಗೈಸ್, ಅದೆಲ್ಲ ಹಂಗೆ ಇತ್ತು. ಸೊ ಇವಾಗ ಹೊರಡೋಣ ಗೈಸ್, ಲೆಟ್ಸ್ ಗೋ. ಆಮೇಲೆ ತಿರ್ಗಿ ಎಲ್ಲಿಗೆ ತರ ಗೊತ್ತಿಲ್ಲಪ್ಪ. ಫಸ್ಟ್ ವಾರ ಆಯ್ತು, ಸೆಕೆಂಡ್ ವಾರ ಆಯ್ತು, ಮೂರನೇ ವಾರ ಆಯ್ತು. ನೋಡ್ರಿ ಗೈಸ್ ಆಲ್ರೆಡಿ ಒಂದು ಹೂವು ಇಕ್ಕವನ ಆತ್ನೋ, ತಿರ್ಗಾ ಇನ್ನೊಂದು ಎರಡನೇ ಹುಡುಗಿಗೆ ಏನಣ್ಣ ಗಾಡಿ ಹೆಸರು? ಸ್ಮೋಕಿ ಹಾರ್ಟ್. ಸ್ಮೋಕಿ ಹಾರ್ಟ್. ಎಲ್ಲರೂ ಹಾರ್ಟ್ ಬ್ರೋಕನ್ ಅಂತ ಇದಲ್ಲ, ಸ್ಮೋಕಿ ಹಾರ್ಟ್. ಸ್ಮೋಕಿ ಮೀನ್ಸ್ ಏನದ? ಸ್ಮೋಕಿ ಮೀನ್ಸ್ ಏನ? ಯಾವ್ದೆಲ್ಲ ಸುಮ್ಮನೆ ನಿನ್ ಮನೆ ನೈಸ್ ಸ್ಮೋಕಿ ತಾನೆ? ಸ್ಮೋಕ್ ಇರಲ್ಲ, ಜಾಯ್ ಜಾಯ್ ಸ್ಮೋಕಿ ಅನ್ಸ್ತೈತೆ. ಅಲ್ಲಿ ಕಲೆಕ್ಷನ್ ದೊಡ್ಡಣ್ಣ ನೀ ಸುಮ್ಮನಂತ ಯಾತಿ ಇರೇಜ್ ಗಾಡಿಗೆ ನಿಂಕಂತ ಮಾಡಿದ್ದೀನಿ. ಸೊ ಗೈಸ್ ಇವಾಗ ಇವರು ಹೊರಟ್ರು, ಇವಾಗ ನಾವು ಹೊರಡೋಣ. ಲೆಟ್ಸ್ ಗೋ. ಪ್ರವಾಸ ಬೇಡ ಅಂತ ಹೇಳ್ತಾ ಇದ್ದೀನಿ. ಪೈಸೆ ಬಿಡ ಏನಾಗಲ್ಲ. ಏನ್ ಮಾಡ್ತೀನಿ ಸ್ಮೋಕಿ ಅಲ್ಲ, ಏನ್ ಮಾಡ್ತಾ ಇದ್ದೀನಿ? ಮೇರೆ ಹೋಗೋಣ ಬರ ಮೇರೆಗೆ ಇದು ಎತ್ಕೊಂಬರ್ಬೇಕಾ? ಅದಲ್ಲೇ ಬಿಡು, ಅದು ಇನ್ನೊಂದು ಎರಡವೇ ಚೆನ್ನಾಗತ್ತೆ, ಮುದ್ದಾಗವೆ ಮುದ್ದು ಮುದ್ದು ಮುದ್ದಾಗತ್ತೆ, ಅಲ್ಲೇ ಬಿಡಟ್ಟಿ ಓಡಾಡ್ಕೊಂಡಿರ್ಲಿ. ಈಚೆಗೆ ಬರಲ್ಲ ಇದು. ಇವಾಗ ಹೇಳು. ಸೊ ಗಾಯ್ಸ್ ಇವಾಗ ನನ್ನ ಫೋನ್ ಏನಾಗೈತೆ ಅಂತ ಈ ಫೋನಲ್ಲಿ ತೋರಿಸ್ತೀನಿ ನೋಡ್ರಿ ಗೈಸ್. ಐಫೋನ್ ಇದು ಇನ್ನೊಬ್ಬರದು. ಈ ಫೋನಲ್ಲಿ ತೋರಿಸ್ತೀನಿ ನನ್ನ ಫೋನ್ ಏನಾಗೈತೆ ಗಾಡಿನಲ್ಲಿ ಬರಬೇಕಾದ್ರೆ. ಯಾಕೆ ವಾ ಗೈಸ್ ಇಲ್ಲಿ ನೋಡ್ರಿ ಬಿಸಿಲು ಇಲ್ಲಿ ಮಲ್ಕೊಂಡದಪ್ಪ. ಒಂದು ನಾಯಿ ಕಟ್ಟಾಕವ್ರೆ, ಒಂದು ನಾಯಿ ಮೈ ಬಾಬ್ರೋ ಕಟ್ಟಾಕವ್ರೆ. ನೀನು ಸೈಕೋ ಗೈಸ್. ಇವಾಗ ತೋರಿಸ್ತೀನಿ ನೋಡ್ರಿ ಗೈಸ್. ಇದರಲ್ಲಿ ನನ್ನ ಫೋನ್ ಏನಾಗೈತೆ, ಯಾಕೆ ಬರಬೇಕಾದ್ರೆ ಗಾಡಿನಲ್ಲಿ ಯಾಕೆ ವಿಡಿಯೋ ಮಾಡ್ತಾಯಿಲ್ಲ ಅಂತ ತೋರಿಸ್ತೀನಿ. ಜಸ್ಟ್ ಅ ಸೆಕೆಂಡ್. ಫೋನೇ ಆನ್ ಆಗ್ತಾಯಿಲ್ಲ. ಹಾಂ ಗೈಸ್ ಆನ್ ಆಯಿತು ನೋಡ್ರಿ ಗೈಸ್. ಡಾಟ್ ಚಾಲೆಂಜ್ ವಾಲ್ಪೇಪರ್ ಇಟ್ಕೊಂಡಿದ್ದೀನಿ. ಶಟ್ ಇವಾಗ ತೋರಿಸ್ತೀನಿ ನೋಡ್ರಿ ಗೈಸ್ ಯಾಕೆ ಅಂತ. ಫಸ್ಟು ಕ್ಯಾಪ್ ಬಿಚ್ಚಿಬಿಡ್ಬೇಕು. ಅಣ್ಣ ಹಿಂದಾಗಿದೆ ಹಂಗೆ ವಿಡಿಯೋ ಮಾಡು. ವಿಡಿಯೋ ಮಾಡು. ಏನು ವಿಡಿಯೋನಾ? ಇದು ಫೋನು ತೋರಿಸ್ತಾ ಇದ್ದೀನಿ ಗೈಸ್. ನೋಡ್ರಿ ಗೈಸ್ ಇದು ದಿಸ್ ಈಸ್ ಮೈ ಫೋನ್ OnePlus. ನೋಡ್ರಿ ಗೈಸ್ ಹೆಂಗಾಗೋಗ್ಬಿಟ್ಟೈತೆ, ಫುಲ್ಲು ಸೈಕು ನೋಡ್ರಿ ಗೈಸ್. ಇದು ಥ್ರೆಡ್ ಎಲ್ಲ ಬಂದ್ಬಿಟ್ಟೈತೆ ಹೊರಗಡೆ. ಇದಕ್ಕೆಲ್ಲ ಗಮ್ ಹಾಕ್ಸ್ಬೇಕು. ಸೊ ಅದಕ್ಕೆ ಗಾಡಿನಾಗ ಬರಬೇಕಾದ್ರೆ ಏನಾದರೂ ಬಿದ್ದೋಗ್ಬಿಟ್ರೆ, ಸೊ ಗೈಸ್ ಏನಾದರೂ ಬಿದ್ದೋಗ್ಬಿಟ್ರೆ ಅದಕ್ಕೆ ಈ ಫೋನು ಸ್ವಲ್ಪ ಸೇಫ್ಟಿಯಾಗಿ ನೋಡ್ಕೊತ ಇದ್ದೀನಿ. ಗಾಡಿನಲ್ಲಿ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಎಲ್ಲ ಹಳ್ಳ ದಿನ್ನೆ ಎಲ್ಲ ಕರೆಕ್ಟಾಗಿ ನೀಟಾಗಿ ಹತ್ತಿಸ್ಕೊಂಡು ಬರ್ತಾಯಿದ್ದೀನಿ ಗೈಸ್. ಮತ್ತೆ ಈ ಫೋನಿಗೆ ಶಿಫ್ಟ್ ಆಗೋಣ ಇವಾಗ. ಸೊ ಗೈಸ್ ನೋಡಿದ್ರಲ್ಲ ನನ್ನ ಫೋನು ಹೆಂಗೈತೆ ಅಂತ, ಫುಲ್ ಸೈಕ್. ಬನ್ರಿ ಗೈಸ್ ಇವಾಗ ಒಳಗಡೆ ಕೆಲಸ ಮಾಡ್ತಾವ್ರೆ, ಅದನ್ನು ನೋಡೋಣ ಹೆಂಗೆ ಮಾಡ್ತಾವ್ರೆ ಅಂತ. ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ ಗೈಸ್, ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ. ಹೋಗ್ಬಿಟ್ಟು ಹೇಳ್ತವ್ರೆ ನೋಡಲ್ಲ ಹೆಂಗೆ ಮಾಡ್ತಾನೆ ಅಂತ. ಸೊ ಒಳಗಡೆ ಬೇರೆಯವ್ರು ಇದ್ದಾರೆ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲ್ಲ. ಮತ್ತೆ ಸಿಗೋಣ ಹೋಗ್ಬೇಕಾದ್ರೆ. ರೆಡಿ ಆದಮೇಲೆ ತೋರಿಸ್ತೀನಿ ಗೈಸ್, ಯಾವುದಾದ್ರೂ ಗ್ಯಾಪ್ ಸಿಕ್ಕಿದ್ರೆ ನೋಡೋಣ.
ಲೆಟ್ಸ್ ಗೋ. ಕೇಳಲಿ ಏನ್ ಬ್ರೋ? ಒಂದೇ ಒಂದು ನೆಟ್ಟದ್ದು ಈ ಥರ ಹೋಗಿದ್ದೀರಾ? ಬೆಳಗ್ಗೆ ಶೋರೂಮ್ಗೆ ಏನು ಹೋದೆ ಅದು ಕೇಳಪ್ಪ. ಶೋರೂಮ್ಗೆ ಏನು ಹೋದೆ ಅಷ್ಟು ಮಾತಾಡ. ಜಸ್ಟ್ ಅಲ್ಲೊಂದು ನೆಟ್ಟು ನೋಡು. ಯಾವ ಮಗ ಇದೆ ಅಲ್ಲ? ಅದೇ ನೆಟ್ಟು. ಇದೇ ನೆಟ್ಟ. ಇದೊಂದೇ ಒಂದು ನೆಟ್ಟು ಹೋಗಿರೋದಕ್ಕ ಹೊಸ ಶೋರೂಮ್ ಟಾಟಾ ಕೊಟ್ಬಿಟ್ಟು ಹೊಸ ನೆಟ್ ಹಾಕ್ಸ್ಕೊಂಡ್ ಬಂದಾನೆ. ಹೊಸದ ಇದು? ಹಳೇದಾಗಿ ಕೊಟ್ಟಿದ್ದಂಗವನೆ ಹಳೆ ನೆಟ್ಟು. ಶೋರೂಮ್ ಬಂದ್ಮೇಲೆ ನೆಟ್ ಹಾಕ್ಸಿದ್ರೆ ಅಷ್ಟು ಇಂಪಾರ್ಟೆಂಟ್. ಹೊಸ ನೆಟ್ ಹಾಕಿದ್ರೆ ನೆಟ್ ಹಾಕೋಣ ಅಷ್ಟೇ. ಯಾವ್ದು ಹಾಕ್ರೆ ಏನಂತೆ ಗೈಸ್. ಇವಾಗ ಈ ಗಾಡಿ ಬಂದು 155cc, ಇದು ಬಂದು 125cc. ಈ ಗಾಡಿ ರೇಟ್ ಬಂದು 1.5 ಲಕ್ಷ, ಈ ಗಾಡಿ ರೇಟ್ ಬಂದು 2.5 ಲಕ್ಷ. ಆದರೆ ಇದಕ್ಕೆ 150 ರೂಪಾಯಿ ಕಿಕ್ಕರ್ ಕೊಟ್ಟಿಲ್ಲ ಗೈಸ್. 150 ರೂಪಾಯಿ ಕಿಕ್ಕರ್ ಇಲ್ಲ. ಇದರಲ್ಲಿ 20 ಜನ ಹಾಕೊಂಡು ಹೋದ್ರು ಹೋಗ್ತೈತಿ. ಇದರಲ್ಲಿ ಕರೆಕ್ಟಾಗಿ ಇಬ್ರು ಕುತ್ಕೊಳಕ್ಕಾಗಲ್ಲ. ಯಾಕೆ ಗೈಸ್, ಯಾಕೆ R15 ಅವ್ರು ಇಂಥ ರೋದನೆಗಳು ಕೊಡ್ತಾರೆ? ಲಾಜಿಕಲಿ ಡೌಟು ಗೈಸ್ ನಮಗೆ. ನೋಡಿ 125cc ಜುಪಿಟರ್, 155cc R15, ಅಷ್ಟೇ ಡಿಫ್ರೆನ್ಸು. ಸೊ ಗೈಸ್ ಇವಾಗ ತುಂಬ ಹೊಟ್ಟೆ ಹಸಿತಾಯಿತು ಅಂತ ಊಟಕ್ಕೆ ಬಂದಿದ್ದೀವಿ ಗೈಸ್. हाँ भाई क्या क्या है? ಟೇಬಲ್ ಗೈಸ್ ಅವರೇ ಬರ್ತಾರಂತೆ. ಗೈಸ್ ಅವ್ರು ಬರಲಿ ಕಾಯೋಣ. ನಂಗೇನು ಅರ್ಥ ಆಗ್ತಾಯಿಲ್ಲ, ಅದಕ್ಕೆ ನೀನು ಬರಲಿ ಅಂತ ಹೇಳಿದ್ದು. ನೀನು ಆರ್ಡರ್ ಮಾಡಿ ಅನ್ಬೇಕಾ? ರೋಟಿ ಐಟಮ್ ಹೇಳ್ತಾರೆ. ಹಾಂ, ಚಪಾತಿ ಚಪಾತಿ ಬರಲ್ಲ, ಇದು ಮೈದಾ. ಪರೋಟ ಇದೆ. ಪರೋಟ ಸಿಂಗಲ್ ಪರೋಟ ಕೊಡ್ರಿ. ಆಮೇಲೆ ಅದಕ್ಕೆ ಚಿಕನ್ ಮಸಾಲ ಇದೆ. ಚಿಕನ್ ಮಸಾಲ ಪರೋಟಗೆ ಸಿಂಗಲ್ ಪರೋಟ. ಆಮೇಲೆ ತಿರ್ಗಾ ಕಬಾಬ್ ಬಾಲಿ ರೊಟ್ಟಿ ಅಂದರೆ ಅದು ಕೊಡಲ್ಲ, ಅದು ಕರೀತು. ಬಾಲಿ ರೊಟ್ಟಿ ಕೊಡಲ್ಲ. ಇದು ಕಬಾಬ್ ಕೊಡಿ ಒಂದು ಪ್ಲೇಟ್. ಒಂದು ಪ್ಲೇಟ್ ಕಬಾಬು, ಒಂದು ಚಿಕನ್ ಮಸಾಲ, ಮತ್ತೆ 2 ಪರೋಟ. ಸೊ ಗೈಸ್ ಇಷ್ಟು ಆರ್ಡ್ರ್ ಮಾಡಿದ್ದೀರಿ ಗೈಸ್, ಬರಲಿ. ಸೊ ಗೈಸ್ ನೋಡ್ರಿ ಗೈಸ್, ಪರೋಟ, ಕಬಾಬ್, ಆಮೇಲೆ ಅದು ಚಿಕನ್ ಫ್ರೈ ಅದೇನೋ ಒಂಥರ, ಅದು ನಂಗೆ ಗೊತ್ತಿಲ್ಲ. 2 ಪರೋಟ ಇದು ಆರ್ಡ್ರ್ ಮಾಡಿದ್ದೀನಿ. ಇನ್ನೂ ಇರ್ಬೇಕು ಅನ್ಕೊತೀನಿ, ಬರ್ತೈತೆ. ಫಸ್ಟ್ ಇದನ್ನು ಟ್ರೈ ಮಾಡೋಣ ಗೈಸ್. ಪರೋಟ ಹಾಕ್ಕೊಂಡಿದ್ದೀನಿ, ಟ್ರೈ ಮಾಡೋಣ ಇವಾಗ. ಫಸ್ಟೇ ತಿನ್ಬಿಟ್ಟಿದ್ದೆ ಗೈಸ್. ಇದನ್ನು ಇದರಲ್ಲಿ ಪ್ಲೇಟಲ್ಲಿ ಹಾಕ್ಕೊಬೇಕಂತೆ ಒಂದೊಂದು ಸ್ವಲ್ಪ. ಅದು ನಂಗೆ ಗೊತ್ತಿರಿ, ಹಂಗೆ ತಿನ್ಬಿಟ್ಟೆ. ಇದು ಪರವಾಗಿಲ್ಲ. ಹಾಂ ಹಾಂ ಹಾಂ, ಸಕ್ಕತ್ತಾಗೈತೆ ಗೈಸ್ ಟೇಸ್ಟು. ತಿನ್ಬಿಟ್ಟು ಸಿಗೋಣ. ಸೊ ಗೈಸ್ ಫೈನಲಿ ಬಂದಿದ್ದೀವಿ ಸ್ಟುಡಿಯೋ ಹತ್ರ. ಗಾಡಿಯೆಲ್ಲ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀರಿ. ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವ್ಲಾಗ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ. ಸೊ ಟಾಟಾ ಬೈ ಬೈ, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಚೆನ್ನಾಗಿರ್ರಿ, ಖುಷಿಯಾಗಿರಿ, ಯಾವುದಕ್ಕೂ ಅಷ್ಟೇ ಸ್ಮೈಲ್ ಮಾಡ್ತಾ ನಗ್ನಾಗ್ತಾ ಇರ್ರಿ ಅಷ್ಟೇ. ಬಾಯ್ ಬಾಯ್.